ದೈವಾನುಗ್ರಹ ಭಕ್ತ ಪ್ರಿಯರೇ, ಇವತ್ತಿನ ದಿವಸ ಎಲ್ಲರೂ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ನಾನು ಪ್ರಳಯ ಅಂತ ಹೇಳಿದ್ದೀನಿ ಅಂತ. ಖಂಡಿತ ಹೇಳ್ತೀನಿ ಕೇಳಿ, ಪ್ರಳಯ ಅಂತ ಯಾವ ಕಾಲಕ್ಕೂ ನಾನು ಹೇಳಿಲ್ಲ. ಪ್ರಕೃತಿಯ ಲಯ ಅಂತಲೇ ಯಾವತ್ತೂ ಎಂದಿಗೂ ಹೇಳೋದು ಆ ಪ್ರಕೃತಿಯ ಪ್ರಳಯವೇ ಪ್ರಳಯ ಅನ್ನೋದು. ಪ್ರಕೃತಿಯ ಲಯ ಏನಕ್ಕಾಗತ್ತೆ ಅಂದರೆ, ಹೋಲ್ಸೇಲಾಗಿ ಜನ ಸಾಯ್ತಾರೆ, ಲಕ್ಷಾಂತರ ಜನ ಜಲ್ಡಿ ಆಡ್ತಾರೆ. ಅದರಲ್ಲಿ ಹೋಗ್ತಕ್ಕಂಥವ್ರು ಸಾಕಷ್ಟು ಜನ ಹೋಗೋರಿಗೆ ಹೇಗೆ ಹೋಗ್ತಾರೆ ಗೊತ್ತಿಲ್ಲ. ನೀರಲ್ಲಿ ಹೋಗ್ತಾನೆ, ಬೆಂಕಿಲಿ ಹೋಗ್ಬೋದು, ವಿಶೇಷವಾಗಿ ಭೂಮಿಯ ರಕ್ಷಣೆಯನ್ನು ಆಗದೇ ಇರತಕ್ಕಂಥವ್ರು ಭೂಕಂಪದಲ್ಲಿ ಹೋಗ್ಬೋದು. ಆದರೆ ಇದಕ್ಕೆ ರಕ್ಷಣೆ ಯಾರು ಕೊಡ್ತಾಳೆ? ಜಗನ್ಮಾತೆ ಒಬ್ಬಳೆ. ಅವಳೇ ಭೂಸ್ಪರ್ಶವನ್ನ ಮೇ 6ರಿಂದ 18ನೇ ತಾರೀಕು ಒಳಗೆ ಭೂಮಿಯ ಸ್ಪರ್ಶ ಮಾಡ್ತಾಳೆ. ಇದು ಸತ್ಯವಾಗಿರ್ತಕ್ಕಂಥ ಹಿಮಾಲಯ ವಾಕ್ಯ. ಆ ಸಮಯದಲ್ಲಿ ಯಾವ ಕಾಲಕ್ಕೋ ಪರಮೇಶ್ವರನ ಸೇರೋ ಸಂಗಮದಲ್ಲಿ ಯಾರಾದರೂ ಸ್ವಾಗತ ಮಾಡ್ತೀರಾ ಅಂದರೆ, ಹೋಗಿ ಬನ್ನಿ ಎಲ್ಲರೂ ಮಿನಿಸ್ಟರ್ನ ಸ್ವಾಗತ ಮಾಡ್ತಿರ್ತೀರ. ಎಲ್ಲರೂ ಮಿನಿಸ್ಟರ್ ಬಂದರೆ ಸ್ವಾಗತ ಮಾಡಕ್ಕೆ ಹೋಗೋದು, ಯಾರಾದರೂ ಜಗದ್ಗುರುಗಳು ಬಂದಾಗ ಸ್ವಾಗತ ಮಾಡೋದು ಹೋಗಕ್ಕೆ ಬಂದಕ್ಕ ನೀವಿಂಥ ಒಂದು ಯೋಗವನ್ನ, ಜಗನ್ಮಾತೆಗೆ ಸ್ವಾಗತ ಮಾಡೋ ಯೋಗವನ್ನ ಯಾರಾದರೂ ಮಾಡಿದ್ದೀರಾ? 9 ನವದುರ್ಗಿಯರು ಭೂಸ್ಪರ್ಶವನ್ನ ಮಾಡ್ತಾ ಇರೋ ಈ ಸಮಯದಲ್ಲಿ ಜಗನ್ಮಾತೆನ ಅಷ್ಟಾದಶಭುಜ ದುರ್ಗಾಲಕ್ಷ್ಮಿ ಅಂತ ಕರಿತೀವಿ. ಇಲ್ಲಿ ಏನ್ ಮಾಡ್ತಾಳೆ, 9 ರೀತಿಯಾದ 9 ದುರ್ಗಿಯರು ಬೇರೆ ಬೇರೆ ಕ್ಷೇತ್ರದಿಂದ ಬಂದು ಆ ಕ್ಷೇತ್ರದ ನಿವಾಸದಲ್ಲಿ ವಾಸವಾಗಿ ಆ ಕ್ಷೇತ್ರದ ಹವಿಸ್ಸನ್ನು ತೆಗೆದುಕೊಂಡು ಇಡೀ ಜಗತ್ತಿನ ಕೊನೆಯ ದೇವಾಲಯ ನಿರ್ಮಾಣ ಕಾರ್ಯಕ್ಕೆ ಅಂಗವಾಗಿ ಜಗನ್ಮಾತೆ ಪರಮೇಶ್ವರನ ಸೇರ್ತಾಳೆ. ಈ ಸೇರೋ ಸಮಯಕ್ಕೆ ನೀವೆಲ್ಲ ಮಾಡ್ತಕ್ಕಂಥದ್ದು ಏನು ಅಂದರೆ, ನಿಮಗೆಲ್ಲರೂ ಒಂದು ಸದಾವಕಾಶ. ಈ ಶನಿ ಪ್ರಭಾವ ನೋಡ್ತಾ ಇರೋ ಪ್ರತಿಯೊಬ್ಬನೂ ನಿಮ್ಮೆಲ್ಲರಿಗೂ ಒಂದು ವಿಶೇಷವಾಗಿ ಅವಕಾಶ. ಶನಿ ದೋಷಗಳು ಹೋಗಬೇಕಾದ್ರೆ, 7.5 ಇರಬೇಕಾದ್ರೆ, ಪ್ರತಿಯೊಬ್ಬನಿಗೂ ಯಾವುದಾದ್ರೂ ಅಷ್ಟಮ ಶನಿ ಇರಬೇಕಾದ್ರೆ, ಜನ್ಮ ಶನಿ ಇರಬೇಕಾದ್ರೆ ಏನು ಮಾಡಿ ಅಂತೀವಿ, ಚೊಪ್ಲಿ ಕಾಯಿರಿ ಅಂತ ಹೇಳ್ತೀವಿ. ಈ ಚೊಪ್ಲಿ ಕಾಯೋ ಅವಕಾಶವನ್ನ ನವದುರ್ಗಾ ಕ್ಷೇತ್ರದಲ್ಲಿ ಲಕ್ಷಾಂತರ ಜನ ಬಂದಾಗ ಸ್ವಲ್ಪ ಮಟ್ಟಕ್ಕೆ ಚೊಪ್ಲಿ ಕಾದ್ರೆ ನಿಮ್ಮ ತಾತನ ಮನೆ ಗಂಟೆ ಏನು ಹೋಗಲ್ಲ. ಯಾಕೆಂದ್ರೆ ಎಲ್ಲ ಕಡೆ ಚೊಪ್ಲಿ ಕಾಯೋ ಯೋಗ ಏನಾದರೂ ಇರುತ್ತೆ. ದೊಡ್ಡ ದೊಡ್ಡ ಕ್ಷೇತ್ರದಲ್ಲಿ ಯಾವುದಾದ್ರೂ ಜಾತ್ರೆ ನಡೀತಾ ಇರಬೇಕಾದ್ರೆ ಚೊಪ್ಲಿ ಕಾಯಬೇಕು. ನಿಮಗೆ ಗೊತ್ತಾದೋ, ಚೊಪ್ಲಿ ಕಾದಷ್ಟು ಯಾರು ಹೋಗಿ ಚೊಪ್ಲಿಯನ್ನು ಕಾಯ್ತಾನೋ ಆವತ್ತಿನ ದಿವಸ ಯಾರಿಗಾದ್ರೂ ಚೊಪ್ಲಿ ಎತ್ಕೊಡೋದು, ಆ ಸೇವೆಯನ್ನು ಮಾಡೋದು, ಇದನ್ನು ದೊಡ್ಡ ದೊಡ್ಡ ಮಹನೀಯರೆಲ್ಲ ಬಂದು ಮಾಡ್ತಾರೆ. ಜಗತ್ತಲ್ಲಿ ಪ್ರತಿಯೊಬ್ಬ ಮನುಷ್ಯ ಚೊಪ್ಲಿ ಕಾಯೋದು ಯಾವಕ್ಕೆ ಅಂದರೆ, ಯಾವ ಕಾರಣಕ್ಕೆ ಯಾರಿಗೆ ಶನಿ ದೋಷ ಇರುತ್ತೋ ಪ್ರತಿಯೊಬ್ಬರು ಹಿರಿಯರನ್ನ ಕೇಳ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ, ಚೊಪ್ಲಿಯನ್ನು ಕಾದಾಗ ನಿಮ್ಮ ಶನಿ ದೋಷ ಹೋಗುತ್ತೆ. ಅದಕ್ಕೆ ಹೇಳೋದು, ಲಕ್ಷಾಂತರ ಜನ ಚೊಪ್ಲಿ ಬಿಡೋ ಜಾಗ ಯಾವುದು? ದೊಡ್ಡ ಜಾತ್ರೆ, ದೊಡ್ಡ ಕ್ಷೇತ್ರ, ಒಂದು ದೊಡ್ಡ ದೇವಾಲಯ. ಆ ಕ್ಷೇತ್ರದಲ್ಲಿ ಯಾರ್ಯಾರು ಚೊಪ್ಲಿ ಬಿಡ್ತಾರೋ ಆ ಸಮಯದಲ್ಲಿ ನೋಡ್ತಾ ಇರಬೇಕು. ನೋಡ್ತಾ ಕೂತ್ಕೊಳ್ಳೋದಲ್ಲ, ಎತ್ಕೊಂಡು ಹೋಗ್ತಾ ಇದ್ರೆ ಯಾವ ರೀತಿ ಯಾರು ಎತ್ಕೊಂಡು ಹೋಗದಿದ್ದಾಗ ನೋಡ್ಕೋಬೇಕು. ಅವರಿಗೆ ಸೇವೆಯನ್ನು ಮಾಡಬೇಕು. ಭಾಳ ಜನ ಈ ಕೃಷ್ಣನ ದೇವಸ್ಥಾನದಲ್ಲಿ ಲೈನಾಗಿ ಚೊಪ್ಲಿಗಳನ್ನು ಹಿಂಗೆ ಗೋಡೆಗಳನ್ನ ಹಾಕಿರ್ತಾರೆ, ಅಂದರೆ ಗೋಣಿಚೀಲಗಳ ಹಾಕೋದು. ಇದರಿಂದ ಯಾವ ಕಾಲಕ್ಕೂ ಏನೂ ಕಳ್ಕೊಳ್ಳಲ್ಲ. ನಾವು ಸ್ವತಃ ಶಂಕರ ಮಠದಲ್ಲಿ ಚೊಪ್ಲಿನ ಕಾದಿದ್ದೀವಿ. ಎಷ್ಟು ವಿಶೇಷ ಅಂಥದ್ದೆಲ್ಲ. ಯಾವ ಕಾಲಕ್ಕೂ ಚೊಪ್ಲಿನ ಕಾದಾಗ, ಆ ಶನಿ ದಶೆ ಬಂದಾಗ ಅಥವಾ ಶನಿ ದೋಷ ಇದ್ದಾಗ ಇಂಥ ಸಮಯದಲ್ಲಿ ಶನಿ ಕಾಟಗಳನ್ನು ದೂರ ತಳ್ಳಕ್ಕೆ ಚೊಪ್ಲಿಯನ್ನು ಕಾಯಲೇಬೇಕು. ಅದಾದ ಮೇಲೆ ಶನಿಗೆ ಬಹಳ ಸಂತೋಷ ಏನಂದರೆ, ಸೆಗಣಿ ನೀರನ್ನು ಹಾಕಿ ಸಾರಿಸೋದು. ಅಕಸ್ಮಾತ್ ಎಲ್ಲ ಹಸುಗಳಿರುತ್ತೋ ಆ ಸ್ಥಳದಲ್ಲಿ ಹೋಗಿ ಸೆಗಣಿ ನೀರನ್ನು ಸಾರಿಸ್ಬೇಕಂತೆ. ಹಸು ಇದ್ದ ಜಾಗದಲ್ಲಿ ಶುದ್ಧೀಕರಣ ಪಡಿಸ್ಬೇಕಂತೆ. ಆಗ ಬಹಳ ಸಂತೋಷವಂತೆ ಶನೇಶ್ವರನಿಗೆ. ಅಂಥ ಜಾಗ ಕೆಲವರು ಏನು ಮಾಡ್ತಾರೆ, ಅಯ್ಯೋ ನೊಣಗಳು, ಅಯ್ಯೋ ಹುಳುಗಳು, ಈ ವಾಸನೆನ ತಡ್ಕೊಳಕ್ಕಾಗಲ್ಲ, ಇದೆಲ್ಲ ತಡ್ಕೋಬೇಕು. ಕರ್ಮಾಧಿಪತಿ ಶನಿ ನಿಮ್ಮ ಕರ್ಮ ದೇಹದಲ್ಲಿ ಹೋಗಬೇಕಾದ್ರೆ ಇದನ್ನೆಲ್ಲ ಮಾಡಬೇಕಂದ್ರೆ, ಯಾವ್ದು ಅಶೌಚವಾಗಿರ್ತಕ್ಕಂಥ ಕೆಲಸವಿರುತ್ತೋ ಅದು ಶ್ರದ್ಧಾ ವಹಿಸಿ ಭಕ್ತಿಪೂರ್ವಕವಾಗಿ ಮಾಡಬೇಕು. ಸುಮ್ಮನೆ ನಾನು ಕಾಯ್ತಿದ್ದೀನಪ್ಪ ಏನೋ ಹೇಳ್ಬಿಟ್ರು ಅಂತಲ್ಲ, ಶ್ರದ್ಧೆ ವಹಿಸಿ, ಶನೇಶ್ವರ ನನ್ನ ಕರ್ಮ ಹೀಗೆ ಮಾಡ್ಕೊಂಡಿದ್ಯಪ್ಪ, ಹೇಗೋ ಕಳೆದು ಬಿಡಪ್ಪ, ನನಗೆ ಕಣ್ಣು ಕಾಣ್ತಾ ಇಲ್ಲ, ನನಗೆ ಕಾಲು ನೋವುಗಳು ಸಿಕ್ಕಾಪಟ್ಟೆ ಇದೆ, ಹೇಗಾದರೂ ಮಾಡಿ ಕಾಪಾಡಪ್ಪ ಅಂದಾಗ ಆ ದೋಷಗಳನ್ನ ಹಾಗೆ ಪರಿವರ್ತನೆ. ನಮ್ಮ ಮನೇಲಿ ಒಂದು ಹೊತ್ತು ಊಟ ಕಷ್ಟ ಆಗ್ಬಿಟ್ಟಿದೆ, ಮಕ್ಕಳಿಗೆ ಆರ್ಥಿಕ ಪರಿಸ್ಥಿತಿ, ವಿದ್ಯಾಭ್ಯಾಸ ಎಲ್ಲ ಕೆಟ್ಟೋಗ್ತಾ ಇದೆ, ಏನು ಮಾಡೋದು? ಅದಕ್ಕೆ ಈ ಸೇವೆನ ನಾನು ಮಾಡ್ತಾ ಇದ್ದೀನಿ, ನನ್ನ ಮನೆ ಕುಟುಂಬದ ರಕ್ಷಣೆಗೆ ನಿನಗೆ ಆ ಪರಿವರ್ತನೆ ಮಾಡಪ್ಪ ಅಂತ ಆ ಚೊಪ್ಲಿ ಸೇವೆಗಳನ್ನು ಮಾಡ್ತಕ್ಕಂಥ ವಿಚಾರ. ಅದಕ್ಕೆ ಹೇಳೋದು, ಕಸದಲ್ಲಿ ಲಕ್ಷ್ಮಿ ಇದ್ದಾಳೆ, ಚೊಪ್ಲಿಯಲ್ಲಿ ಲಕ್ಷ್ಮಿ ಇರ್ತಾಳೆ. ಆ ಲಕ್ಷ್ಮಿ ಅಲಕ್ಷ್ಯ ಮಾಡದೆ ಶನೇಶ್ವರನೇ ಸ್ವತಃ ಕಾಯೋದ್ರಿಂದ ಅವನಿಗೆ ಹೇಳ್ತಾನೆ, ನಾನು ಬಂದಾಗ ನೀನು ಹೋಗಬೇಕು, ನೀನು ಬಂದಾಗ ನಾನು ಹೋಗ್ತೀನಿ. ಅದಕ್ಕೆ ಶನೇಶ್ವರನು 7 ರಾಟಿ ಶನಿ ಬಂದಾಗ ಲಕ್ಷ್ಮಿ ಬರುವಾಗ ಶನೇಶ್ವರನು ಹೊಟ್ಟೋಗ್ತಾ ಇರ್ತಾನೆ, ಶನೇಶ್ವರನ ಬರುವಾಗ ಲಕ್ಷ್ಮಿ ಹೊಟ್ಟೋಗಿರ್ತಾಳೆ. ಅದೇ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳು. ಯಾವ ಕಾಲಕ್ಕೂ ಯಾವ ಊಹಾಪೂಹಗಳಿಗೂ ಒಳಗಾಗದೆ ನಿತ್ಯ ಜೀವನದಲ್ಲಿ ಇನ್ನು ಮೇಲೆ ಲೋಕ ಕಲ್ಯಾಣಾರ್ಥವಾಗಿ ಆಗ್ತಕ್ಕಂಥ ಪ್ರತಿಯೊಂದಕ್ಕೂ ನೀವುಗಳೇ ಸಾಕ್ಷಿ ರೂಪ. ಜಗತ್ತು ನೋಡಿದಾಗ, ನಿಮ್ಮ ಅನುಭವ ಆದಾಗ ದೇವರನ್ನು ಬಿಟ್ಟರೆ ಯಾರನ್ನೂ ಕಾಪಾಡಕ್ಕೆ ಸಾಧ್ಯವಿಲ್ಲ. ಇದು ಸತ್ಯ. ಸತ್ಯಕ್ಕೆ ಜಯ. ನೀವು ಕಾಯ್ತಾರಿ. ಈಗ ಬಂದೆ.